ಜೊತೆಗೆ 11 ಜನ ಬಲಿಯಾಗಿರುವಂಥದ್ದು, ಅಮಾಯಕರು ಬಲಿ ಹಾಕಿದ್ದಾರೆ. ಅಮಾಯಕರ ಜೀವಕ್ಕೆ ನಿನ್ನೆ ಬೆಲೆ ಇಲ್ವಾ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಜನರು ಪ್ರಶ್ನೆಯನ್ನು ಮಾಡ್ತಾ ಇದ್ರು ಸರ್ಕಾರಕ್ಕೆ. ಯಾವುದೇ ರೀತಿಯಾದಂಥ ಒಂದಿಷ್ಟು ತನಿಖೆಯನ್ನು ಮಾಡೋದಕ್ಕೆ ನೀವು ಮುಂದಾಕಿಲ್ಲ. ಒಂದಿಷ್ಟು ಕಡೆ ನ್ಯಾಯಾಧೀಶರಿಗೆ ಪತ್ರ ಬರ್ತಾ ಇದ್ರು, ಒಂದಿಷ್ಟು ಕಡೆ FIR ಮಾಡಬೇಕು ಅಂತ ಹೇಳಿ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇತ್ತು. ಅದೇ ನಿಟ್ಟಿನಲ್ಲಿ ಇದೀಗ ಸರ್ಕಾರಕ್ಕೆ ಸಾಕಷ್ಟು ಜನ ಬೆರಳು ಮಾಡ್ತಾ ಇದ್ರು. ಏನ್ರಿ ಮಾಡ್ತಾ ಇದ್ದೀರಾ, ನಿಮ್ಮ ಒಂದು ಪಕ್ಷವನ್ನ ನೀವು ಪಕ್ಷದಲ್ಲಿದ್ದೀರಾ ಅನ್ನುವಂಥ ಒಂದು ಪಬ್ಲಿಸಿಟಿಗೋಸ್ಕರ ಅಮಾಯಕರ ಜೀವವನ್ನು ತೆಗೆದಿದ್ದೀರಾ ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಪ್ರಶ್ನೆಗಳು ಎದುರಾಗಿತ್ತು ಸರ್ಕಾರಕ್ಕೆ. ಮುಜುಗರ ಕೂಡ ಈ ವಿಚಾರ, ಯಾಕಂದರೆ ಈ ರೀತಿ ಆಗುತ್ತೆ ಅಂತ ಕೂಡ ಸರ್ಕಾರನೂ ಊಹಿಸಿರಲಿಲ್ಲ. ಸರ್ಕಾರಕ್ಕೆ ಅಥವಾ CM ಅವ್ರಿಗಾಗಿರ್ಬೋದು, DCM ಅವ್ರಿಗಾಗಿರ್ಬೋದು ಪ್ರಶ್ನೆನ ಕೇಳಿದಾಗ ನಾವು ಅಂದ್ಕೊಂಡಿರಲಿಲ್ಲ ಈ ರೀತಿ ಆಗುತ್ತೆ ಅಂತ, ಯಾರು ಕೂಡ ಊಹೆ ಮಾಡಿರಲಿಲ್ಲ. ಏನೋ ಅತಾಚುರ್ಯ ನಡೆದೋಯ್ತು, ಈ ರೀತಿ ಆಗುತ್ತೆ ಅಂತ ನಾವು ಕೂಡ ಅಂದ್ಕೊಂಡಿರಲಿಲ್ಲ ಅಂತ ಹೇಳಿ ಬೇಜವಾಬ್ದಾರಿ ಉತ್ತರವನ್ನು ಕೊಡ್ತಾ ಇದ್ರು. ಅಷ್ಟೇ ಅಲ್ಲದೆ ಯಾವುದೇ ರೀತಿಯಾದಂತಹ ಒಂದು ಏನು ತನಿಖೆ ಮಾಡೋದಕ್ಕೂ ಕೂಡ ಮುಂದೆ ಆಗಿರಲಿಲ್ಲ. ಆದರೆ ಇದೀಗ ರಾತ್ರೋರಾತ್ರಿ ನಿನ್ನೆ ಸಾಕಷ್ಟು ಜನರು ಉಗಿತಿದ್ದ ಕಾರಣ ಇದೀಗ ರಾತ್ರೋರಾತ್ರಿ 5 ಅಮಾನತು ಮಾಡಿದ್ದಾರೆ. FIR ಮಾಡಿರುವವರನ್ನ ಬಂಧಿಸಿ ಕರೆ ತಂದಿದ್ದಾರೆ, ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ನೋಡೋದಾದರೆ ಯಾರ್ದೋ ತಪ್ಪಿಗೆ ಯಾರಿಗೋ ಇಲ್ಲಿ ಬರೆ ಅನ್ನುವಂಥ ನಿಟ್ಟಿನಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆ ಏನು ದಯಾನಂದ್ ಅವ್ರನ್ನ ಅಮಾನತು ಮಾಡಿದ್ದಾರೆ, ಅವ್ರನ್ನ ಅಮಾನತು ಮಾಡಬಾರ್ದು, ವಾಪಸ್ ತಗೋಬೇಕು ಅಂತ ಹೇಳಿ ಕೂಡ ಈಗಾಗಲೇ ಅವರಿಗೆ ಸ್ಟ್ಯಾಂಡ್ ವಿತ್ ದ ಕಮಿಷನರ್ ಅಂತ ಹೇಳಿ ಒಂದಿಷ್ಟು ಅಭಿಯಾನಗಳು ಕೂಡ ಶುರುವಾಗಿರುವಂಥದ್ದು. ಅಲ್ಲದೆ ಪೊಲೀಸ್ ಇಲಾಖೆಯವರೇ ಇದೀಗ ಟ್ವೀಟ್ ಮಾಡಿ ಆರೋಪವನ್ನು ಮಾಡ್ತಾ ಇದ್ದಾರೆ, ಸರ್ಕಾರ ಮಾಡ್ತಾ ಇರೋದು ಸರಿ ಅಲ್ಲ ಅಂತ ಹೇಳಿ. ಆದರೂ ಎಲ್ಲ ಒಂದು ಕಡೆ ಸರ್ಕಾರ ನೀವು ಮಾಡಿರುವಂಥ ತಪ್ಪಿಗೆ ಯಾರ್ದೋ ಜೀವ ಇಲ್ಲಿ ಬಲೆ ಆಗಿರುವಂಥದ್ದು. ಅದರಲ್ಲದೆ ಅಧಿಕಾರಿಗಳನ್ನು ಇದೀಗ ಅಮಾನತು ಮಾಡಿದ್ದೀರಾ, CIDಗೆ ವರ್ಗಾವಣೆ ಮಾಡೋದಕ್ಕೆ ಮುಂದಾಗಿದ್ದೀರಾ. ಸರಿಯಾದ ರೀತಿಯಲ್ಲಿ ತನಿಖೆ ಆಗಿಲ್ಲ ಇದ್ದರೆ ನೀವೇನೇ ತನಿಖೆ ಮಾಡಿದರೂ ಕೊನೆಗೆ ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ ಒಂದಿಷ್ಟು ಪ್ರಯತ್ನಗಳು ಕೂಡ ಆಗ್ತದೆ ಇಲ್ಲಿ. ಆದರೆ ಹೋಗಿರೋ ಜೀವಗಳಂತೂ ವಾಪಸ್ ಬರಲ್ವಾ? ಯಾರು ಇದಕ್ಕೆ ಹೊಣೆ? ಸಸ್ಪೆಂಡ್ ಮಾಡಿದ್ದೀರಾ, ಪೊಲೀಸ್ ಇಲಾಖೆಯವ್ರನ್ನ ಸಸ್ಪೆಂಡ್ ಮಾಡಿದ್ದೀರಾ. ಆದರೆ ತಪ್ಪು ಯಾರ್ದು? ಹೋಗಿರೋ ಜೀವಗಳನ್ನ ವಾಪಸ್ ತಂದು ಕೊಡ್ತೀರಾ? ಇಲ್ಲ. ಅಥವಾ ಪರಿಹಾರವನ್ನು ಘೋಷಣೆ ಮಾಡಿದ್ದೀರಾ? ಆ ಪರಿಹಾರ ಘೋಷಣೆ ಮಾಡಿರೋದು ಜೀವಕ್ಕೆ ಒಂದು ಕನಿಷ್ಠ ಬೆಲೆನೂ ಅಲ್ಲ, ಅದು ಒಬ್ಬ ಮನುಷ್ಯನ ಜೀವಕ್ಕೆ. ಅವ್ರ ಮನೆಯವರು ಎಷ್ಟು ಕಣ್ಣೀರು ಇಡ್ತಾ ಇದ್ದಾರೆ, ಅವರ ಮನೆಯವರ ಕಣ್ಣೀರನ್ನು ನೋಡಿದ್ರೆ ಅಯ್ಯೋ ಅನಿಸುತ್ತೆ, ಕರಳು ಕಿತ್ಕೊಂಡು ಬರುತ್ತೆ. ಆ ರೀತಿಯಾಗಿ ಚಿಕ್ಕ ವಯಸ್ಸು ರೀ ಎಲ್ರದು. 11 ಜನ ಏನಿದ್ದಾರೆ ಎಲ್ಲರೂ ಯಂಗ್ಸ್ಟರ್ಸೇ. ಅವ್ರನ್ನೇ ನಂಬ್ಕೊಂಡು ಮನೆ ಇರುತ್ತೆ, ಮಗಳ ವಯಸ್ಸಿಗೆ ಬಂದಿದ್ದಾಳೆ, ಏನೋ ನಮ್ಮನ್ನು ನೋಡ್ಕೊಳ್ತಾರೆ ಅನ್ನುವಂಥ ಒಂದಿಷ್ಟು ಆಸೆಗಳು ಮನೆಯವ್ರಿಗಿರುತ್ತೆ. ಆದರೆ ಇದೀಗ ಅಂಥ ಫ್ಯಾಮ್ಲಿಗೆ ಯಾರು ದಿಕ್ಕು, ಯಾರು ನೋಡ್ಕೊಳ್ತಾರೆ? ನೀವೇನೋ ಮಾಡೋಕ್ಕೆ ಹೋಗಿ ಇಲ್ಲಿ ಇನ್ನೊಂದೇನೋ ಮಾಡಿಟ್ಟಿದ್ದೀರ, ಹೆಸರು ಬರುತ್ತೆ. ನಮ್ಮ ಸರ್ಕಾರ ಇದ್ದಾಗ ನಾವು ಅದು ಮಾಡಿದ್ದೀವಿ ಇದು ಮಾಡಿದ್ದೀವಿ ಅಂತ ಕೊಚ್ಕೊಳ್ತೀರಲ್ಲ, ಏನು ಮಾಡಿದ್ದೀರಾ? ಈಗ ಉತ್ತರ ಕೊಡಿ ಇದಕ್ಕೆ ಜನರಿಗೆ.